ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಮಾನ್ವಿ ಪಟ್ಟಣದಲ್ಲಿ ನಡೀತಾ ಇರುವ ರಾಜ್ಯ ಹೆದ್ದಾರಿ ಅಭಿವೃದ್ಧಿ ಕಾಮಗಾರಿ ಅವೈಜ್ಞಾನಿಕ ಹಾಗೂ ಕಳಪೆ ಮಟ್ಟದಲ್ಲಿ ನಡೀತಾ ಇದ್ದು ಡಿವೈಡರ್ ಹಾಗೂ ಚರಂಡಿ ನಿರ್ಮಾಣದಲ್ಲಿ ಗುಣಮಟ್ಟ ಪಾಲನೆಯಾಗಿಲ್ಲ ಅಂತ ಮಾಜಿ ಶಾಸಕ ರಾಜ್ ವೆಂಕಟಪ್ಪ ನಾಯ್ಕ ಆರೋಪಿಸಿದರು. ಪಟ್ಟಣದ ಪ್ರವಾಸಿ ಮಂದಿರದ ಸಮೀಪ ನಡೀತಾ ಇರುವ ರಾಜ್ಯ ಹೆದ್ದಾರಿ ಕಾಮಗಾರಿಯನ್ನ ವೀಕ್ಷಿಸಿದ ಬಳಿಕ ಮಾತನಾಡಿದ ಅವರು, ಸಾರ್ವಜನಿಕರ ತೆರಿಗೆ ಹಣವನ್ನ ದುರುಪಯೋಗಪಡಿಸಿಕೊಳ್ಳುವ ರೀತಿಯಲ್ಲಿ ಕಾಮಗಾರಿ ನಡೀತಾ ಇದೆ ಅಂತ ಟೀಕೆ ಮಾಡಿದ್ದಾರೆ. ಕಾಮಗಾರಿಯ ಗುಣಮಟ್ಟವನ್ನ ಪರಿಶೀಲಿಸಲು ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡಬೇಕು ಅಂತ ಒತ್ತಾಯಿಸಿದರು. ಕೆಆರ್ಐಡಿಸಿಎಲ್ ವತಿಯಿಂದ ಕೈಗೆತ್ತಿಕೊಳ್ಳಲಾಗಿರುವ ಕಾಮಗಾರಿಯಲ್ಲಿ ಡಿವೈಡರ್ ನಿರ್ಮಾಣದ ಜೊತೆಗೆ ಚರಂಡಿ ಕಾಮಗಾರಿಯೂ ಕೂಡ ಕಳಪೆ ಗುಣಮಟ್ಟದಿಂದ ಕೂಡಿದೆ ಅಂತ ಆರೋಪಿಸಿದರು. ಈ ಕುರಿತು ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಕ್ರಮ ಕೈಗೊಂಡು ಕಾಮಗಾರಿಯ ಗುಣಮಟ್ಟವನ್ನು ಪರಿಶೀಲಿಸಬೇಕು ಅಂತ ಆಗ್ರಹ ಮಾಡಿದ್ದಾರೆ. ರಾಜ್ಯ ಹೆದ್ದಾರಿಯ ಹಿಂದೆ ಅಳವಡಿಸಲಾಗಿದ್ದ ಸ್ಟ್ರೀಟ್ ಲೈಟ್ಗಳ ಕುರಿತು ಮಾತನಾಡಿದ ರಾಜ ವೆಂಕಟಪ್ಪ ನಾಯ್ಕ, ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಅಳವಡಿಸಿದ ಸ್ಟ್ರೀಟ್ ಲೈಟ್ಗಳು ಈಗ ತುಕ್ಕು ಹಿಡಿದಿದ್ದು, ತಾವು ಶಾಸಕನಾಗಿದ್ದಾಗ ಅಳವಡಿಸಿದ ಸ್ಟ್ರೀಟ್ ಲೈಟ್ಗಳು ಇನ್ನು ಉತ್ತಮ ಸ್ಥಿತಿಯಲ್ಲಿ ಇದೆ ಅಂತ ಹೇಳಿದರು. ಈಗ ಮತ್ತೊಮ್ಮೆ ಸ್ಟ್ರೀಟ್ ಲೈಟ್ ಅಳವಡಿಸುವ ಕಾಮಗಾರಿ ಕೈಗೆತ್ತಿಕೊಳ್ಳಲಾಗಿದ್ದು, ಇದರ ಅಗತ್ಯತೆ ಮತ್ತು ವೆಚ್ಚದ ಕುರಿತು ಸಾರ್ವಜನಿಕರು ಗಮನ ಹರಿಸಬೇಕು ಅಂತ ಅವರು ಆಗ್ರಹ ಮಾಡಿದ್ದಾರೆ. ರಾಜ್ಯ ಹೆದ್ದಾರಿ ಅಭಿವೃದ್ಧಿ ಕಾಮಗಾರಿಯಲ್ಲಿ ಗುಣಮಟ್ಟಕ್ಕೆ ಆದ್ಯತೆ ಕೊಡಬೇಕು ಹಾಗೂ ಸಾರ್ವಜನಿಕರ ಹಣ ವ್ಯರ್ಥವಾಗದಂತೆ ಸಂಬಂಧಿಸಿದ ಅಧಿಕಾರಿಗಳು ಕಟ್ಟುನಿಟ್ಟಿನ ಮೇಲ್ವಿಚಾರಣೆ ಮಾಡಬೇಕು ಅಂತ ಅವರು ಒತ್ತಾಯಿಸಿದರು. ಪಟ್ಟಣದಲ್ಲಿ ಹಾದು ಹೋಗತಕ್ಕಂಥ ಇವತ್ತು KRDCL ವತಿಯಿಂದ ನಿರ್ಮಿಸ್ತಕ್ಕಂಥ ರಸ್ತೆ ಮತ್ತು ಡಿವೈಡರ್ ಆಮೇಲೆ ಡ್ರೈನೇಜ್ ಇವತ್ತು ಅವೈಜ್ಞಾನಿಕವಾಗಿದ್ದು ಗುಣಮಟ್ಟದ ರಸ್ತೆನೇ ನಿರ್ಮಿಸಬೇಕು. ಇವತ್ತು ಡಿವೈಡರ್ ನೀವೇನು ಮಾಡ್ತಾಯಿದ್ದೀರಿ, ಇದು ಡ್ರೈನೇಜು ಹಿಂಗೆ IB ಸರ್ಕಲ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸರ್ಕಲಲ್ಲಿ ಹಿಂಗೆ ಟರ್ನ್ ಮಾಡಿ ಇವತ್ತು ಕಾಲುವೆ ಕೊಡ್ತಕ್ಕಂಥ ಕೆಲಸ ಮಾಡ್ತಾರೆ, ರಾಯಚೂರಿಗೆ ಹೋಗ್ತಕ್ಕಂಥ ಕೆಲಸ ಮಾಡ್ತಾರೆ ಗೊತ್ತಿಲ್ಲ. ಅದು ಏನೈತಲ್ಲ ಸೀದಾ ರಾಜ ಕಾಲುವೆಗೆ ಹೋಗ್ತಕ್ಕಂಥ ಕೆಲಸ ಆಗುತ್ತೆ, ಸರಿಪಡಿಸ್ತಕ್ಕಂಥ ಕೆಲಸ. ಇವತ್ತು ಡಿವೈಡರ್ ಮೇಲೆ ಡಿವೈಡರ್ ಕಟ್ತಾ ಇದ್ದೀರಿ. ನೀವು ರಸ್ತೆ ಹೊಸದು ಮಾಡೋಕೆ ಹೋಗ್ತೀರಿ, ಡ್ರೈನ್ ಹೊಸದು ಮಾಡೋಕೆ ಹೋಗ್ತೀರಿ, ಮತ್ತು ಡಿವೈಡರ್ ಏನು ಪಾಪ ಮಾಡಿಲ್ಲ. ಕಂಬಗಳಾಗ ನಾವು ಕಂಬ ಹಾಕಿದ್ದೀವಿ, ನೀವು ಕಂಬ ಹಾಕಿದ್ದು 20 ವರ್ಷದಿಂದ ಹಾಕಿದ್ದು ಈಗ ಕೊಳ್ತೋಗ್ಬಿಟ್ಟದು. ಇವತ್ತು ನಾವು ಇದು ಹಾಕಿವಿ MLA ಆದಾಗ. ಇವತ್ತು ಹೊಸ ಕಂಬ ಹಾಕಕ್ಕೆ ಹೋಗ್ತೀರಿ, ಅದಕ್ಕೂ ಹಾಕ್ರಿ, ನಮ್ದೇನು ಅಭ್ಯಂತರ ಇಲ್ಲ. ಸಾರ್ವಜನಿಕರ ಹಣನ ಪೋಲ್ ಮಾಡ್ತಕ್ಕಂಥ ಕೆಲಸ ಮಾಡ್ತಾಯಿದ್ರಿ, ಮಾಡಿರಿ. ಬಟ್ ನೀವೇನು ಮಾಡಬೇಕು, ಅದ್ರ ಜೊತೆಗೆ ಡಿವೈಡರ್ ಏನೈತಲ್ಲ ಹೊಸದಾಗಿ ನಿರ್ಮಿಸ್ತಕ್ಕಂಥ ಕೆಲಸ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಗುತ್ತಿಗೆದಾರರಿಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸಹ ಒತ್ತಾಯ ಮಾಡ್ತಾ ಇದ್ದೀನಿ. ಸಾರ್ವಜನಿಕರ ಒತ್ತಾಯ ಇದೆ ಇದು. ಇವತ್ತು ಸಾರ್ವಜನಿಕರ ಕೂಗಿದೆ, ಏನಪ್ಪ ಯಾರಿಲ್ಲ, ಹೇಳೋರಿಲ್ಲ ಕೇಳೋರಿಲ್ಲ. ಇವತ್ತು ನೀರು ಇವತ್ತು ಡ್ರೈನ್ ನೋಡ್ರಿ, ನೀವು ಹಿಂಗೆ ಮಾಡಿ ಸೀದಾ ಕಾಲುವೆ ಬಿಟ್ಬಿಡ್ತೀರಿ. ಮಾನ್ವಿ ಪಟ್ಟಣ ಜನತೆಗೆ ಅಲ್ಲಿಂದ ಕಾಲುವೆಲಿಂದ ಎಲ್ಲಿಗೆ ಹೋಗ್ತದೆ ನೀರದು, ಕಾತರಿ ಕೆರೆಗೆ ಹೋಗ್ತದೆ. ಅಲ್ಲಿಂದ ಮಾನ್ವಿ ಪಟ್ಟಣದ ಜನರಿಗೆ ಕುಡಿಯೋದು ನೀರು ಬರ್ತದೆ. ಇಷ್ಟು ಅವೈಜ್ಞಾನಿಕವಾಗಿ ಇದು ಮಾಡ್ತಾ ಇದ್ದಾರೆ ಗುತ್ತಿಗೆದಾರರು, ಆಮೇಲೆ ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲಿ ರಸ್ತೆ ಮೇಲೆ ನಿಂತು ಇವತ್ತು ಏನಪ್ಪ ಅಂದ್ರೆ ಕ್ವಾಲಿಟಿ ಕ್ವಾಂಟಿಟಿ ಚೆಕ್ ಮಾಡಿ ಉತ್ತಮ ಗುಣಮಟ್ಟದ ರಸ್ತೆಯನ್ನು ಇವತ್ತು ಡ್ರೈನನ್ನು ಇವತ್ತು ಅದ್ರ ಜೊತೆಗೆ ಡಿವೈಡರ್ನ ನಿರ್ಮಿಸ್ತಕ್ಕಂಥ ಕೆಲಸ ಮಾಡಬೇಕಂತೇಳಿ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಇದ್ದೀನಿ. ಇವತ್ತು ನಾನು ಯಾಕಂದರೆ ಮಾನ್ವಿ ಪಟ್ಟಣದ ಸಾರ್ವಜನಿಕರ ಪರವಾಗಿ ಇವತ್ತು ನಾನು ಒಬ್ಬ ಮಾಜಿ ಶಾಸಕನಾಗಿ ನನ್ನ ಕರ್ತವ್ಯ ಆ ನಿಟ್ಟಿನಲ್ಲಿ ಇವತ್ತು ರಸ್ತೆಗೆ ಬರ್ತಕ್ಕಂಥ ಕೆಲಸ ಇವತ್ತು ನಾವು ಮಾಡ್ತಾ ಇದ್ದೀವಿ ಎಂಬ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದ್ರ ಜೊತೆಗೆ ಇವತ್ತು ಸರ್ಕಾರದ ಜನಪ್ರತಿನಿಧಿಗಳು ಕಣ್ಮುಚ್ಚಂಗೆ ಕೂತಾರೆ. ಇವತ್ತು ಅದ್ರ ಜೊತೆಗೆ ನಾನು ಇವತ್ತು ಅವ್ರಿಗೆ ಬಗ್ಗೆ ನಾನು ಏನು ತಲೆ ಕೆಡಿಸ್ಕೊಂಡು ಹೋಗಲ್ಲ. ಆದರೆ ಸಂಬಂಧಪಟ್ಟ ಅಧಿಕಾರಿಗಳು ಗುತ್ತಿಗೆದಾರರು ಅವ್ರ ಜವಾಬ್ದಾರಿ ಏನಿದೆ ಅವ್ರ ಜವಾಬ್ದಾರಿ ನಿಲ್ಲಿಸ್ತಕ್ಕಂಥ ಕೆಲಸ ಮಾಡಬೇಕು. ಒಂದು ವೇಳೆ ಅವ್ರ ಜವಾಬ್ದಾರಿಯಿಂದ ನುಡಿಸ್ಕೊಳ್ತಕ್ಕಂಥ ಪ್ರಯತ್ನ ಮಾಡಿದರೆ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳು ಇವತ್ತು ಏನು 8 ಕಿಲೋಮೀಟರ್ ಮಾನ್ವಿ ಪಟ್ಟಣದಲ್ಲಿ 8 ಕಿಲೋಮೀಟರ್ ರಸ್ತೆ ಅದು ಹೋಗ್ತದೆ. ಆ 8 ಕಿಲೋಮೀಟರ್ ರಸ್ತೆಯನ್ನು ಕ್ವಾಂಟಿಟಿ ಚೆಕ್ ಮಾಡಿ ಒಳ್ಳೆ ಗುಣಮಟ್ಟದ ಕಾಮಗಾರಿಯನ್ನು ನಿರ್ಮಿಸಲಿಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ಇವತ್ತು ಏನಪ್ಪ ಅಂದರೆ ಇನ್ಸ್ಪೆಕ್ಷನ್ ಮಾಡಬೇಕು, ವೀಕ್ಷಣೆ ಮಾಡ್ತಕ್ಕಂಥ ಕೆಲಸ ಮಾಡಬೇಕಂತೇಳಿ ಈ ಸಂದರ್ಭದಲ್ಲಿ ಮಾಜಿ ಶಾಸಕನ ಒತ್ತಾಯ ಮಾಡ್ತಾರೆ. ಸೈಯದ್ ಖಾದರ್ ಬಾಷಾ, ಮಾನ್ವಿ ಟಿವಿ 20 ಕನ್ನಡ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.